ಈ ತಾರ್ಪಲ್ ತರದೊಂದು ಶೀಟ್ ಅನ್ನ ತಲೆ ಮೇಲೆ ಹಾಕೊಂಡು ಹೋಗ್ತಾರೆ ಮಳೆ ಬೀಳದಾಗಿ. 4,000 ರೂಪಾಯಿ ಇದಕ್ಕೆ. ಗೈಸ್ ಎಲ್ಲ ರಿಚ್ ಪೀಪಲ್ ಅಲ್ಲ. ಇದು ನನ್ಗೆ ತಕೊಂಡಿದು ಎಷ್ಟು ರಿಗ್ರೆಟ್ ಉಂಟಂದ್ರೆ ಇದು ಪೂಕಿ ಬೇರೆ ಆಗ್ತದೆ, ಪೂಕಿ ಬೇಡ. ನಮ್ಮ ಚಾಯ್ಸ್ ಫಾರ್ ಮೆನ್. ಫಾರ್ ಮೆನ್ ಇದೇ ರೆಕಮೆಂಡೆಡ್. ಮಧ್ಯದಿಂದ ಒಂದು ಹೀಗೆ ಎಳೆ ತೆಗ್ದು ಹೀಗೆ ಎಳ್ದ್ರೆ ಉಂಟಲ್ಲ, ಕೋಳಿದು ಕುಂಡೆ ಅಂತ ಹೇಳಿಕೊಂಡು ವರ್ಸ್ಟ್ ಡೀಲ್ ಅಂತ ಅನ್ಸಿದ್ದು ಆಗ ಹೇಳಿದೆ ಫಸ್ಟ್ ಅಲ್ಲಿ. ವಿಡಿಯೋ ಎಂಡ್ ಮಾಡೋ ಮೊದಲು ಇನ್ನೊಮ್ಮೆ ಹೇಳಬೇಕು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಫೂಜಿಕಾಜು ಸ್ಟೋರೀಸ್. ಹೇಗಿದ್ದೀರಿ ನೀವೆಲ್ಲರೂ ಖುಷಿಯಲ್ಲಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಸೊ ಯಾವತ್ತು ಪೂಜಿತ ಇಂಟ್ರೋ ಕೊಡೋದಲ್ಲ, ಇವತ್ತು ನಾನು ಕೊಡ್ತಿದ್ದೇನೆ. ಯಾಕಂದರೆ ಹೆಂಡತಿ ಹೇಳೋ ಮಾತು ಕೇಳಲೇಬೇಕಲ್ಲ ಅದಕ್ಕೆ. ಆ್ಯಂಡ್ ಪೂಜಿತಾ ಇವತ್ತು ಅವಳದು ಎಕ್ಸ್ಟ್ರೀಮ್ ಬ್ರೇನ್ ಯೂಸ್ ಮಾಡಿದಾಳೆ ಆಯಿತಾ. ಆ್ಯಂಡ್ ಎಲ್ಲಿದ್ದಾಳೆ ಹೇಳಿ, ಇಲ್ಲೇ ಇದ್ದಾಳೆ. ಅವಳು ಗಿಡ್ಡ ಅಂತೆ. ಸೊ ಗಿಡ್ಡ ಆಗಿದ್ದಕ್ಕೆ ಅವಳು ಕಾಣುವುದಿಲ್ಲ ಅಂತೆ ಆಯಿತಾ. ಸಾಕು ಮಂಗನಾಟ, ಮೇಲೆ ಬನ್ನಿ. ಇವತ್ತೊಂದು ಯುನೀಕ್ ಎಂತ ಹೇಳ್ತಾರೆ, ಕ್ರಿಯೇಟಿವ್ ಇಂಟ್ರೋ. ಭಯಂಕರ. ನಾ ಆಗಲೇ ಹೇಳಿದಾಗೆ ತಲೆ ಫುಲ್ ಓಡಿಸ್ತಿದ್ದಾಳೆ ಪೂಜಿತ. ಸೊ ನಾವಿವತ್ತು ಬಂದಿದ್ದೀವಿ ನಮ್ಮ ಹಾಲಿನಲ್ಲಿ ಶಾಪಿಂಗ್ ಹಾಲ್ ಮಾಡ್ಲಿಕ್ಕೆ. ಹಾಲ್ ಅಂತ ಹೇಳಿದ್ರೆ ನಂಗೆ ಫಸ್ಟ್ ಇವಳ ಹಾಲ್ ಎಂತ ಹಾಲ್ ಅಂತ ಹೇಳಿ, ನಾನು ಮನೆ ಹಾಲ್ ಕೇಳಿದ್ದೇನೆ, ಮದುವೆ ಹಾಲ್ ಎಲ್ಲ ಕೇಳಿದೆ, ಇದು ಯಾವ ಹಾಲ್ ಅಂತ ಮತ್ತೆ ಹೇಳಿದೆ HAUL ಹಾಲ್ ಅಂತ. ಅಂದ್ರೆ ಎಂತ ಇಲ್ಲ, ನೀವೆಂತ ಸಾಮಾನ್ ತಕೊಂಡಿದ್ರಿ ಅದನ್ನ ತೋರಿಸುದಕ್ಕೆ ಮತ್ತೆ ಅದಕ್ಕೆ ಎಷ್ಟು ರೇಟ್ ಎಲ್ಲ ಹೇಳುದಕ್ಕೆ ಹಾಲ್, ಶಾಪಿಂಗ್ ಹಾಲ್, ಮದುವೆ ಹಾಲ್ ಅಲ್ಲ ಹಾಗೆ. ಸೊ ಮೊನ್ನೆ ಇವಳು ಮನೆಯಲ್ಲಿ ನಾವು ಹೀಗೆ ಮಾತಾಡುವಾಗ ನಮ್ಮ ವಿಡಿಯೋ ಎಲ್ಲ ಡೇ 1 ಡೇ 2 ಶಾಪಿಂಗ್ ವಿಡಿಯೋ ನೋಡಿದವರು ಮನೆಯವರೇ ಹೇಳ್ತಿದ್ರು, ನೀವು ಎಂತ ಶಾಪಿಂಗ್ ಮಾಡಿದೆ ಅಂತ ಅಂದ್ರೆ ಗೊತ್ತಾಗ್ಲಿಲ್ಲ. ಪ್ರಾಡಕ್ಟ್ಸ್ ಅರ್ಜೆಂಟಲ್ಲಿ ಮಾಡಿದಾಗಿತ್ತು ಶಾಪಿಂಗ್ ಎಲ್ಲ ನೀವು ಅಂತೇಳಿ. ಸೊ ಪ್ರಾಡಕ್ಟ್ಸ್ ನಮ್ಗೆ ಅಲ್ಲಿ ಏನು ತೋರಿಸ್ಲಿಕ್ಕೆ ಆಗ್ಲಿಲ್ಲ, ಅಂದ್ರೆ ಅಂಗಡಿಯಲ್ಲಿ ಸುಮಾರು ಜನ ಇರ್ತಾರೆ, ಅದು ಮತ್ತೆ ಅರ್ಜೆಂಟಲ್ಲಿ ಸಿದ್ವಿ ನಾವು, ಬೇಗ ಮುಗಿಸ್ಬೇಕಂತೇಳಿ. ಸೊ ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ಇವತ್ತು ಎಂತೆಲ್ಲ ಪ್ರಾಡಕ್ಟ್ಸ್ ತಕೊಂಡಿದ್ದೇವೆ ಆ್ಯಂಡ್ ಕೆನಡಾ ಮತ್ತೆ ಇಂಡಿಯಾದಲ್ಲಿ ಹೇಗಿರ್ತದೆ ರೇಟ್ ಎಲ್ಲ, ಡಿಫ್ರೆನ್ಸ್ ಎಲ್ಲ. ಸೊ ಆ್ಯಂಡ್ ನಾವೆಂತೆಲ್ಲ ತಕೊಂಡಿದ್ದೇವೆ ಅಂತ ತೋರಿಸುವ ಪ್ರಯತ್ನ. ಓಕೆ ಬನ್ನಿ, ತಡ ಮಾಡದೆ ಲೆಟ್ಸ್ ಬಿಗಿನ್. ನಂಗಂತೂ ತುಂಬಾ ಖುಷಿಯಪ್ಪ. ನಾ ಬಂದಾಗಿಂದ ಒಂದು 10 ಸತಿ ಅದನ್ನ ತೆಗೆದು ಹಾಕೋದು ಮಾಡ್ತಿದ್ದೇನೆ. ಇನ್ನು ಒಳಗ್ ತಕೊಂಡೋಗಿ ಏನೆಲ್ಲ ತಂದಿದ್ದೇವೆ ಅದನ್ನೆಲ್ಲ ನಾವು ಅದು ಡೇ 1 ಡೇ 2 ಅಲ್ಲಿ ಅಥವಾ ಡೇ 2 ಅಲ್ಲಿ ನಾವು ಆಕ್ಚುಲ್ ಶಾಪಿಂಗ್ ಮಾಡಿ. ಸೊ ಅಲ್ಲಿ ಅದೇ ಶೂ ಮಾತ್ರ ತೆಗ್ದದ್ದು ಆಕ್ಚುಲಿ ಕಾಣುದು ವಿಡಿಯೋ ಅಲ್ಲಿ. ಬಟ್ ಲೆಟ್ಸ್ ಸಿ, ನಾವೀಗ ತೋರಿಸ್ತೇವೆ ಎಂತೆಲ್ಲ ಉಂಟು. ಫಸ್ಟ್ ನಾನ್ ಮಾಡುದ, ನೀನೆಲ್ಲ ನಿನ್ನದೆಂತೆಲ್ಲ ಹೇಳೋದು ಪ್ರಾಡಕ್ಟ್ಸ್. ಫಸ್ಟ್ ಸ್ಕೆಚರ್ಸ್ ಅದು ಬರ್ಲಿಕ್ಕೆ ಕೇಳುದಿಲ್ಲ. ಇದು ವಿಡಿಯೋದಲ್ಲಿ ನೋಡಿದ್ದಾರೆ ಎಲ್ಲರೂ ಸಹ. ಹೌದು. ಆಮೇಲೆ ಫೈನಲಿ ನಾನು ಯಾವ ಶೂ ತಕೊಂಡೆ ಅಂತ ನಿಮ್ಗೆ ಗೊತ್ತುಂಟ ಇಲ್ಲ ಗೊತ್ತಿಲ್ಲ. ಇಲ್ಲ, ವಿಡಿಯೋ ಸರಿ ನೋಡಿದ್ರೆ ಗೊತ್ತಾಗ್ತದೆ ಯಾವ್ದಂತ. ಹೌದು. ಸೊ ಇದು ನಾನು ಫೈನಲಿ ತಕೊಂಡಿದ್ದು ಶೂ. ನನ್ನ ಫಸ್ಟ್ ಸ್ಕೆಚರ್ಸ್ ಅವಳ ಅಜ್ಜಿ ಹತ್ರ ಉಂಟಂತೇಳಿ ಅವಳು ತಕೊಂಡದು. ಬಟ್ ಆಕ್ಚುಲಿ ಇದು ಅಂದ್ರೆ ಕ್ಯಾನಡಾದಲ್ಲಿ ಸ್ಕೆಚರ್ ಶೂಸ್ ತಕೊಳ್ಬಾರ್ದು, ಅದು ನಾನು ನನ್ನ ಹೆಂಡತಿಗೆ ಹೇಳಿದೆ. ಬಟ್ ಹೆಂಡತಿ ಕೇಳಲಿಲ್ಲ ಮಾತು. ಮಕ್ಕಳೇ ಸ್ಟ್ರಾಂಗ್ ಗುರು. ಸೊ ಆಕ್ಚುಲಿ ಯಾಕಂದ್ರೆ ಸ್ಕೆಚರ್ಸ್ ಇಂಡಿಯಾದಲ್ಲಿ ತುಂಬಾ ಕಮ್ಮಿ ಈ ಬ್ರ್ಯಾಂಡಿಗೆ. ಅದೇ ನೀವು ನೈಕಿ ಪೂಮಾ ಎಲ್ಲ ಆದ್ರೆ ಕ್ಯಾನಡಾದಲ್ಲಿ ಕಮ್ಮಿ. ಬಟ್ ಸ್ಕೆಚರ್ಸ್ ನಾವು ನೋಡಿದ ಪ್ರಕಾರ, ನಾವು ಆನ್ಲೈನ್ ಅಲ್ಲಿ ನೋಡಿದ್ವಿ, ನೀವು ನೋಡ್ಬೋದು. ಸ್ಕೆಚರ್ ಶೂಸಿಗೆ ನಿಮ್ಗೆ ಇಂಡಿಯಾದಲ್ಲಿ ಇದೇ ಶೂಸಿಗೆ ಒಂದು 3,000 ರೂಪಾಯಿಗೆ ಸಿಗ್ತದೆ ಈ ಶೂ. ಬಟ್ ಅದೇ ನಿಮ್ಗೆ ಇಲ್ಲಿ ಕ್ಯಾನಡಾದಲ್ಲಿ ಈ ಶೂಯಿಗೆ ಅರೌಂಡ್ $90 ಕೊಟ್ಟಿದ್ದೇವೆ ನಾವು. ಸೊ $90 ಅಂದ್ರೆ ಅದೇ 5,500 ರೂಪಾಯಿ ಆಯ್ತು ಈ ಶೂಸಿಗೆ. ಅದೇ ಅಲ್ಲಿಗ ಇಂಡಿಯಾಕ್ಕೆ ಹೋಗಿದ್ರೆ 2 ಶೂ ಆದ್ರೂ ತಕೊಳ್ಬಹುದು, ಒಂಚೂರು ಅವ್ರ ಹತ್ರ ಬಾರ್ಗೇನ್. ಈಗ 2 ಶೂಸ್ ತಕೊಳ್ಬಹುದು. ನಾನು ಹೇಳಿದೆ ಆಕ್ಚುಲಿ ನೈಕಿ ಪೂಮಾ ಎಲ್ಲ ತಕೋ, ಎಡಿಡಾಸ್ ಅಲ್ಲಿ, ಇದ್ಯಾಕೆ ಸ್ಕೆಚರ್ಸ್ ಅಂತೇಳಿ. ಬಟ್ ಅವಳಿಗೆ ಅಂದ್ರೆ ಅದು ಸಾಫ್ಟ್ ಫೋಮ್ ಅಂತೇಳಿ ತುಂಬಾ ಜನ ಹೇಳಿದಾರಂತೆ, ಅದಕ್ಕೋಸ್ಕರ ಒಂದು ಟ್ರೈ ಮಾಡುವ ಅಂತ ಹೇಳಿ. ಇರ್ಲಿ, ಕೆನಡಾದಲ್ಲಿ ಇರುವಾಗ ತೆಗೆದು ಹೋಯ್ತು. ಪ್ರೇಕ್ಷಕರ ಅಪೇಕ್ಷೆಯ ಮೇರೆಗೆ ಅಂತ ಹೇಳ್ತಾರಲ್ಲ ಹಾಗೆ, ಇದು ಕಸ್ಟಮರ್ ಫೀಡ್ಬ್ಯಾಕ್ಸಿನ ಮೇರೆಗೆ. ಮತ್ತೆ ಇದೆಲ್ಲ ಆನ್ ಸೈಟ್ ಅಥವಾ ಕೆನಡಾದಲ್ಲಿ ಅಬ್ರಾಡ್ ಅಲ್ಲಿ ಇರುವಾಗ ಮಾತ್ರ ಈ ತರ ತೆಗಿಲಿಕ್ಕೆ ಸಾಧ್ಯ ನಮ್ಮಂತವರಿಗೆ. ಸೊ ಹಾಗೆ. ಸೊ ದಿಸ್ ಇಸ್ ಶೂಸ್. ಸೊ ನೆಕ್ಸ್ಟ್ ಇಲ್ಲ, ಈಗ ನೀವು ಒಂದು ಹೇಳಿ, ನಿಮ್ದು ತೋರಿಸುವ. ನಂದು ಎಂತ ಇಲ್ಲ ಗೈಸ್, ಇದೊಂದೇ. ನಾನು ಹಾಗೆ ಹೇಳುದಲ್ಲ. ನಮ್ದು ಕುಂದಾಪುರ ಕನ್ನಡದಂಗೆ ಕುರ್ಬ್ ಅನ್ಕೊಂಡ್ ಹೇಳತ್ತ. ಕುರ್ಬ್ ಅಂದ್ರೆ ಎಂತ ಗೊತ್ತುಂಟಾ? ಕುರುಬ ಅಂದ್ರೆ ಕುರುಬ ಅಲ್ಲ, ಕುರ್ಬ್ ಎಂತ ಹೇಳಿದ್ರೆ, ಈ ಮಳೆಗಾಲ ಟೈಮಲ್ಲಿ ಗದ್ದೆಗೆ ಹೋಗ್ತಾರಲ್ಲ ಅವರು ಈ ತಾರ್ಪಲ್ ತರದೊಂದು ಶೀಟ್ ಅನ್ನ ತಲೆ ಮೇಲೆ ಹಾಕೊಂಡು ಹೋಗ್ತಾರೆ ಮಳೆ ಬೀಳದಾಗಿ. ಇದು ಸೇಮ್ ಅದೇ, ಏನ್ ಡಿಫ್ರೆನ್ಸ್ ಇಲ್ಲ. ಕಲರ್ ಹಾಂಗಿಂದೆ ಆಯ್ತು. ಅದು ಕಲರ್ ಬ್ಲೂ ಇರ್ತದ, ಟರ್ಪಲ್ ಅದು. ಇದು ಯಾವ ಕಲರ್
ಇದು ನಮ್ಗೆ ಪ್ಲಾಸ್ಟಿಕ್ ಸಿಗ್ತದೆ ಆ ಕಲರ್ ಅದು. ಇದು ಇಲ್ಲಿ ತುಂಬಾ ನೆಸೆಸಿಟಿ. ಸೊ ಈಗ ಚಳಿ ಇಲ್ಲಿ ವಿಂಟರ್ ಆಗ್ತಾ ಉಂಟು. ವಿಂಟರ್ ಆಗುವಾಗ ಉಂಟು ಒಂದು ಜಾಕೆಟ್, ಬಟ್ ಅದು ತುಂಬಾ ಹೆವಿ ಮತ್ತೆ ಎಲ್ಲ ಕಡೆ ಹಾಕಿಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅದು. ಅಂಡ್ ಸ್ನೋವಿಗೋಸ್ಕರ ತಕೊಂಡ ಜಾಕೆಟ್. ಸೊ ಚಳಿಗೆ ಅಂತ ಹೇಳಿದ್ರೆ ಇದು. ಸೊ ಅದಕ್ಕೋಸ್ಕರ ಈ ಸಲ ತಕೊಂಡದ್ದು, ಚಳಿ ತಡಿಲಿಕ್ಕೆ ಆಗದೆ. ಪಫರ್ ಜಾಕೆಟ್, ಪಫ್ ಜಾಕೆಟ್, ಪಫರ್ ಜಾಕೆಟ್, ಪಫರ್ ಪಫ್ ನಮ್ಗೆ ಅದು ತಿನ್ನುದು ಪಫ್ ಮಾತ್ರ. ನಂಗೆ ಪವರ್ ಪಫ್ ಗರ್ಲ್ಸ್ ಇದು ಪಫರ್ ಜಾಕೆಟ್. ಸೊ ಪಫ್ ಜಾಕೆಟ್ ಇದು ಇಲ್ಲಿದು ಚಳಿಗೆ ಬೆಸ್ಟ್. ಇದು ಎಡಿಡಾಸ್ ಇದು ಆಕ್ಚುಲಿ. ಸೊ ಒಳ್ಳೆ ಬ್ರ್ಯಾಂಡ್. ಇದು ಒಂದು ನನ್ಗೆ ತುಂಬಾ ಇಷ್ಟ ಆಗಿದೆ ಹೇಳಿದ್ರೆ ಒಂದು ಲೈಟ್ ವೇಟ್, ಇನ್ನೊಂದು ವಾಟರ್ ಪ್ರೂಫ್. ತುಂಬಾ ಲೈಟ್ ವೇಟ್, ಒಳ್ಳೆ ಉಂಟು. ಅಂಡ್ ಅಂದ್ರೆ ಹಾಕೊಳ್ಳಿಕ್ಕೆ ಸಹ ಪ್ಲಸ್ ನೋಡ್ಲಿಕ್ಕೆ ಸಹ ಬಾರಿ ಸ್ಟೈಲಿಶ್ ಉಂಟಲ್ಲ ಅಂತ ಹೇಳಿದಾಳೆ ಹೆಂಡತಿ ಉಂಟ ಅಂತ ಹೇಳಿ. ನಾನಲ್ಲಿ ನೀವು ಹೇಳಿನಲ್ಲ ಅದೇ ಅಲ್ಲ, ಅಲ್ಲಿ ಹೇಳಿದ್ದು ವಾವ್ ನಿಮ್ಗೆ ಸೂಪರ್ ಕಾಣ್ತ ಅಂತ ಹೇಳಿದ್ದು. ನಾನೇ ಆಕ್ಚುಲಿ ನನ್ಗೆ ಹೇಳಿದ್ದು ಇದು ಒಳ್ಳೆ ಚಂದ್ರಲೋಕಕ್ಕೆ ಹೋಗುವಾಗೆ ಉಂಟಂತ. ಬಟ್ ಇದಕ್ಕೆ MRP $160 ಅಂತ ಬರ್ದಿದ್ದಾರೆ. ಬಟ್ 160 ಅಲ್ಲ, ಆಫರ್ ಆಗಿ ಇದಕ್ಕೆ $70 ಆದದಲ್ಲ, $70 ಅರ್ಧಕ್ಕರ್ಧ ಅಂತಾನೆ ಹೇಳಿ. ಅದು ಆಫರ್ ಸುಮ್ಮನೆ ಅಂದ್ರೆ ಅಷ್ಟು ಅಂದ್ರೆ, ಬಟ್ ಜೆನ್ಯೂನ್ ಲೈಕ್ ಎಡಿಡಾಸ್ ಅಲ್ಲಿ $70 ಜಾಕೆಟ್ ಇಟ್ಸ್ ಅ ಗುಡ್ ಡೀಲ್. ಸೊ ಅದಕ್ಕೋಸ್ಕರನೇ ತಕೊಂಡದು. $70 ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಎಷ್ಟಾಯ್ತು? 4200 ರೂಪಾಯಿ ಆಯ್ತು. ಸೊ ಅದೇ 4000 ರೂಪಾಯಿ ಇದಕ್ಕೆ. ಗೈಸ್ ಎಲ್ಲ ರಿಚ್ ಪೀಪಲ್ ಅಲ್ಲ, ಇನ್ನೊಂದು ಫಸ್ಟಿಗೆ ಕ್ಲಾರಿಟಿ ಕೊಡುವ ಎಲ್ಲ ನೋಡುವವರಿಗೆ. ಇದು ರಿಚ್ ಗಿಚ್ಚೆಲ್ಲ ಏನು ಬರುದಿಲ್ಲ. ಇಲ್ಲಿ ಕೆನಡಾದಲ್ಲಿ ಅಥವಾ ನೀವು ಔಟ್ಸೈಡ್ ಇಂಡಿಯಾ ಅಂದ್ರೆ ಡೆವಲಪ್ಡ್ ಕಂಟ್ರೀಸಿಗೆ ಹೋದಾಗ ಅಲ್ಲಿ ಇದು ನಾರ್ಮಲ್ ಆಕ್ಚುಲಿ. ಇದು ನಾವು ವರ್ಷಕ್ಕೊಂದ್ಸಲ ತೆಗೆದು, ಬಟ್ ಇಲ್ಲಿನವರು ಆಕ್ಚುಲಿ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದ್ಸಲ ಆದ್ರೂ ಶಾಪಿಂಗ್ ಅಂತ ಹೇಳಿ ಅವರಿಗೆ ಅಂದ್ರೆ ಅವ್ರು ಹೀಗೆ ಸೇಲ್ಸಿಗೆಲ್ಲ ಎಲ್ಲ ಅಂದ್ರೆ ಯಾವತ್ತು ಕಾಯುವುದಿಲ್ಲ. ಹೌದು, ಇಲ್ಲಿನವರು ತಿಂಗಳಿಗೆ ಒಂದ್ಸಲ ಶಾಪಿಂಗ್ ಆಯ್ತಾ ಮಾರನೇ ದಿನ ಅಂಗಡಿಗೆ ಹೋಗುತ್ತಾರದು. ಹೌದು. ಸೊ ಇಲ್ಲಿ ಮತ್ತೆ ಇಂಥದೇ ಅಂಗಡಿ ಸಹ ಇರುದು, ಬ್ರಾಂಡೆಡ್ ತರನೇ ಇರುದು. ಸೊ ಇಲ್ಲಿದು ಐ ಥಿಂಕ್ ಲೈಫ್ ಸ್ಟೈಲಿಗೆ ಇಟ್ಸ್ ನಾರ್ಮಲ್, ಸೂಟ್ ಆಗ್ತದೆ, ನಾರ್ಮಲ್ ಇದು. ಸೊ ನಾವು ರಿಚ್ ಅಂತ ಹೇಳಿ ಎಲ್ಲ ಅನ್ಕೊಳ್ಲಿಕ್ಕೆ ಹೋಗ್ಬೇಡಿ, ಇದು ನಾರ್ಮಲ್. ನಾವು ನಮ್ಮ ಊರಿಂದ ಬಂದಿದ್ದಕ್ಕೆ ನಾವು ಅದನ್ನ ಹೇಳಿ. ಹೌದು, ಇಂಡಿಯಾದಲ್ಲಿ ಆದ್ರೆ ನಮ್ಗೆ ಇದೆಲ್ಲ ಅಂದ್ರೆ ಕಾಸ್ಟ್ಲಿ ಅಂತ ಅನಿಸ್ತದೆ. ಇದು ನನ್ಗೆ ತಕೊಂಡಿದ್ದು ಎಷ್ಟು ರಿಗ್ರೆಟ್ ಉಂಟಂದ್ರೆ ನನ್ಗೆ ಲೈಫ್ ಲಾಂಗ್ ಇದೊಂದು ರಿಗ್ರೆಟ್. ಯಾಕಂದ್ರೆ ಇದು ತಂದಾರ್ ಬಿ ನನ್ ಗಂಡ ಅದನ್ನ ಹಾಕೊಂಡೇ ಇದ್ದಾರೆ ಅದನ್ನ ತೆಗಿಯುವುದೇ ಇಲ್ಲ. ಇದು ಆಕ್ಚುಲಿ ನಾನು ಇಂಡಿಯಾದಿಂದ ಬರುವಾಗ ತಂದಿದ್ದೆ ಗೈಸ್, 2 ತಂದಿದ್ದೆ ಫಸ್ಟ್ ಟೈಮ್ ಬರುವಾಗ. ನೆಂಪುಂಟಾ? ಫಸ್ಟ್ ಟೈಮ್ ಬರುವಾಗ ಒಂದು ವೈಲ್ಡ್ ಕ್ರಾಫ್ಟ್ ಇದು 2 ತಂದಿದ್ದೆ, ಒಂದು ಬ್ಲ್ಯಾಕ್ ಕಲರ್ ಇನ್ನೊಂದು ಬ್ಲೂ ಕಲರ್. ಬಟ್ ಅದು ಎಂತ ಅಂತ ಗೊತ್ತಿಲ್ಲ ನಂಗೆ. ಫಸ್ಟಿಗೆ ಬ್ಲ್ಯಾಕ್ ಕಲರ್ ಇದು ಕಳ್ದೋಯ್ತು, ಎಲ್ಲಿ ಹೋಯ್ತಂದೇನೆ ಗೊತ್ತಿಲ್ಲ. ಅಲ್ಲ, ನಾನೇ ಬಿಸಾಡಿರ್ಬೋದು ಸಹ. ಅಲ್ಲ, ನಾನು ಎಲ್ಲಿ ಮಿಸ್ ಮಾಡಿದ್ದೇನೆ, ಬಟ್ ಅದು ಹೇಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಸ್ವಲ್ಪ ಲಾಸ್ಟ್ ಇಯರ್ ಅಲ್ಲ, ಹೌದು ಲಾಸ್ಟ್ ಇಯರ್ ನೋಡುವಾಗ ಅದು ಬ್ಲೂ ಇದು ಸಹ ಕಳ್ದೋಗಿದೆ. ಎಲ್ಲಿ ಕಳ್ದೋಗಿದೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಈ ಸಲ ವಾಪಸ್ ಅಂತದೇ ಇನ್ನೊಮ್ಮೆ ತಕೊಂಡದು. ನನ್ಗದು ಇಷ್ಟನೇ ಇಲ್ಲ, ಆದ್ರೆ ಅವರಿಗೆ ಪಂಚಪ್ರಾಣ ಅಲ್ಲ, ಅದು ಕೂದ್ಲು ಉಂಟಲ್ಲ, ಕೂದ್ಲು ಲಾಂಗ್ ಬಿಟ್ಟಿದ್ದಕ್ಕೆ ಇದು ಹೆಲ್ಪ್ ಆಗ್ತದೆ. ಈಗ ನೋಡಿ, ಈಗ ಇದು ಹಾಕಿದ್ರೆ ಗೊತ್ತೇ ಆಗುದಿಲ್ಲ, ಕಿವಿ ಮುಚ್ಚುತ್ತದೆ, ಗಾಳಿ ಹೋಗುದಿಲ್ಲ, ಚಳಿ. ನಮ್ಮದಿಗೆಲ್ಲ ಮಕ್ಕಳ ಕಳ್ರೆಲ್ಲ ಇದ್ರು, ಅವರೆಲ್ಲ ಹಿಂಗೆ ಇರ್ಲಿ, ಅವ್ರ ಅಮ್ಮನಿಗೆ ಖುಷಿ ಆಗ್ತದೆ, ಅಂದ್ರೆ ನನ್ನ ಅತ್ತೆ ಖುಷಿ ಆಗ್ತದೆ. ನನ್ನ ಕಿವಿ ಮುಚ್ಚುತ್ತದೆ, ಗಾಳಿ ಹೋಗುದಿಲ್ಲ, ಮಗನಿಗೆ ಜ್ವರ ಎಲ್ಲ ಬರುದಿಲ್ಲ ಅಂತ. ಇರ್ಲಿ. ಸೊ ಅದೊಂದು. ಇದಕ್ಕೆ ಇದು ಸಹ ಹಾಗೆ ಎಡಿಡಾಸ್ ಇದು. ಅಂಡ್ ಇದಕ್ಕೆ ಎಷ್ಟು ಕೊಟ್ಟದ? 15-17 ಎಷ್ಟ ಕೊಟ್ಟು $15 ಅಂತ. ಸೊ $15 ಅಂದ್ರೆ ಎಷ್ಟು? 900 ರೂಪಾಯಿ, 1000 ರೂಪಾಯಿ ಅಂತ ಹೇಳ್ಬೋದು ಇದಕ್ಕೆ. ಬಟ್ ಅಗೇನ್ ಇಲ್ಲಿದು ರೇಟಿಗೆ ವೆರಿ ಚೀಪ್ ಇದು. ಇಲ್ಲದ್ರೆ ಯೂಶಲಿ $25 ಅಲ್ಲಿ ಇರ್ತದೆ ಇದಕ್ಕೆ. ಎಂತ ಕೈ ಎತ್ತಿದ್ರೆ ನಿಮ್ದೇ ಬರ್ತಾ ಉಂಟು. ನಾನು ಅದಕ್ಕೆ ಫಸ್ಟಿಗೆ ಹೇಳಿದೆ ನಂದು ಖಾಲಿ ಒಂದೇ ಅಂತ ಹೇಳಿ. ಅದು ಇನ್ನೊಂದು ಹೇಳ್ತೇನೆ ಇದಕ್ಕೆ ವಿಷಯ. ನಂದು ಯಾಕೆ ಇಷ್ಟ ಅಂತ ಹೇಳಿದ್ರೆ, ನಾನು ಸೇಲ್ಸಿ ಕಾದಿದೆಲ್ಲ ತಕೊಂಡದ್ದು. ನನ್ನ ಹೆಂಡತಿ ಹಾಗೆ ಅಲ್ಲ, ಯಾವಾಗಾದ್ರೂ ಮನ್ಸಾದಾಗ ನಾವು ಇಲ್ಲಿ ಮನೆ ಸಾಮಾನು ಅಂತ ತರ್ಲಿಕ್ಕೆ ಹೋದಾಗ 1-2 ಅಂಗಡಿಗೆ ಹೊಕ್ಕಿಕೊಂಡು ಅಲ್ಲಿ 1-2 ಐಟಮ್ಸ್ ಬರ್ತದೆ. ಇದು ಅಲ್ಲಿಂದಾನೆ ತಂದಿ. ಹೌದು, ಇದೆಲ್ಲ ಮೊದ್ಲೇ ತಕೊಂಡು ನನ್ಗೆ ಹೀಗೆ ಅಂದ್ರೆ ನೋಡಿದಾಗ ನಂಗೆ ಇಷ್ಟ ಆದ್ರೆ ಈಗ ನಾನು ತಕೊಂಡ್ ಬರುದು. ಸೊ ಬಟ್ ನಮ್ದು ಆಗಿಲ್ಲ, ಬಾಯ್ಸ್. ನಾನು ಬ್ರ್ಯಾಂಡ್ ಎಲ್ಲ ನೋಡುದಿಲ್ಲ. ಅಲ್ಲ, ಹುಡುಗರು ಲೈಫ್ ಹಾಗೆ, ನಾವು ಅಂದ್ರೆ ಬೇಕಿದ ಅವಶ್ಯಕತೆ ಇದ್ರೆ ಮಾತ್ರ ತಕೊಳ್ಳು. ಒಟ್ರಾಸಿ ಹೋಗಿದಲ್ಲಿ ಬಂದಲ್ಲಿ. ಸೊ ಇದು ಎಂತ ಹೇಳ್ತಾರೆ ಇದಕ್ಕೆ? ಕ್ಯಾಪ್, ಪೂಮಾ ಕ್ಯಾಪ್. ಇದಕ್ಕೇನಾದ್ರು ಕಾಮೆಂಟ್ಸ್ ಉಂಟಾ ಗಂಡನ್ ಬಗ್ಗೆ? ನಂಗೆ ಅವ್ರ ಹೆಸರು ನೆನ್ಪೋಗಿದೆ, ಬಟ್ ಅವ್ರ ತರನೇ ಕಾಣ್ತೀರಿ. ಕನ್ನಡ ಚಿತ್ರರಂಗದಲ್ಲಿ ಒಬ್ರಿದ್ದಾರೆ, ಇವ್ರನ್ನ ನೋಡಿದಾಗ ಅವ್ರದ್ ನೆನ್ಪು ಬಂದ್ರೆ ವಿಲನ್ ಪಾರ್ಟ ಅಥವಾ ಯಾವ ಪಾರ್ಟ್? ಹೀರೋ ಅವ್ರ ರೈಟರ್ಸ್. ಹಾಗಾದ್ರೆ ಪರವಾಗಿಲ್ಲ, ಪುಣ್ಯ. ನಾನು ಎಲ್ಲಾರು ವಿಲನ್ ಪಾರ್ಟಿಗೆ ಈಗ ಹೋಲಿಸ್ತಾಳ ಮಾಡಿದ್ ಅದು. ಆಗ ಎಂತ ಮಕ್ಕಳು ಕಳ್ಳ, ಇದೀಗ ಯಾವ್ದಾದ್ರು ಬೇರೆ ಕಳ್ಳತನಕ್ಕೆ ಹೋಲಿಸ್ತಾಳ ಮಾಡಿ.
ಓಕೆ ಆ್ಯಂಡ್ ಇದಕ್ಕೆ ಇದರಲ್ಲಿ 25 ಬರ್ದಿದ್ದಾರೆ, ಬಟ್ ಇದಕ್ಕೆ ಸಹ ಆಫರಲ್ಲಿ ಕಮ್ಮಿ ಆದದ್ದು ಎಷ್ಟಂತ ಗೊತ್ತಿಲ್ಲ ಮಾರೆ. ಆಯ್ತಾ ಅದರಲ್ಲಿ $17 ಇದಕ್ಕೆ. ಸೊ ಇದಕ್ಕೆ $17 ಅಂದರೆ ಈಗೇನು ಅಷ್ಟೇ ಆಯ್ತು, 1000 ಹತ್ತಿರ. ಎಸ್. ಸೊ ನೆಕ್ಸ್ಟ್ ಈಗ ಬರ್ತದೆ ಕ್ಯೂಟ್ ಸ್ಟಾಫ್. ಇದು 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 ಮಕ್ಕಳು ಕಳ್ಳ ಇದೆಂತ ಹಾಗಾದ್ರೆ ಸೇಮ್ ಅಲ್ಲ ಇದು ಮಾತ್ರ? ಇಲ್ಲ, ಇದರಲ್ಲಿ ಟ್ವಿಂಕ್ ಅದು ಮಾತ್ರ, ಇದು ಅದು ಮಾತ್ರ ಎಕ್ಸ್ಟ್ರಾ. ಇಲ್ಲ ಇಲ್ಲ, ಅದೆಲ್ಲ ಬರುತ್ತಿಲ್ಲ. ಹಾಕ. ಇದು ಸಹ ಚಳಿಗೆ. ಇದರಲ್ಲಿ ಎಂತ ಕ್ಯೂಟ್ ಉಂಟು. ಇದೆಂತ ನೂಲೆಲ್ಲ ಇದ್ದಿದ್ದು ಇಲ್ಲಿ? ಇಲ್ಲ ಉಲ್ಟಾ ಹಾಕಿದ್ಯಾ? ಇದು ನಾವು ಈ ಕಳ್ಳಟಿಗೆ ಇದು ಮಕ್ಕಳು ಕದಿಲಿಕ್ಕೆಲ್ಲ ಹೋಗುದಿಲ್ಲ, ಸೊ ನಂಗೆ ಗೊತ್ತಿಲ್ಲ ಅದೆಲ್ಲ. ಇಲ್ಲ ಹೀಗೆವಾ, ನಾನು ಉಲ್ಟಾ ಈಗ ಸರಿ ಉಂಟು. ಇದರಲ್ಲಿ ನೋಡಿ, ಇದೀಗ ಡಿಸೈನ್ ಉಂಟಲ್ಲ, ಇದು ಕ್ರಿಸ್ಮಸ್ ಡಿಸೈನ್, ಇದೆಲ್ಲ ಫೆಸ್ಟಿವ್ ಅಂತ ಹೇಳ್ತಾರೆ ಇಲ್ಲಿ. ಖಾಲಿ ಅದರಲ್ಲಿ ಒಂದು ಹೀಗೆ ಎಂತದೊಂದು ಪಾಮ್ ಪಾಮ್ ಉಂಟಂತ, ಅದಿದ್ದದಕ್ಕೆ ಕ್ಯೂಟ್. ಇದು ಕ್ಯೂಟ್ ಅಲ್ಲ, See? ಇದು ಮಕ್ಕಳು ಕಳ್ಳಿ ಆಯ್ತು. ಇದು ಇಲ್ಲ, ಕಳ್ಳ ಕಳ್ಳಿ. ಗೈಸ್ ನೀವೇ ಕಾಮೆಂಟ್ ಮಾಡಿ ಹೇಳಿ, ಇಬ್ರಲ್ಲಿ ಯಾರು ಕ್ಯೂಟ್ ಕಾಣ್ತ. ಅಲ್ಲ, ಹುಡುಗಿಯರಿಗೆ ಅದೇ ಚಂದ ಕಾಣುದು, ಕ್ಯೂಟ್ ಕಾಣುತ್ತೆ ಆಬ್ವಿಯಸ್ಲಿ. ಈ ಡ್ರೆಸ್ಸಿಗೆ ಇದು ಸೂಟ್ ಆಗ್ತದೆ. ಈಗ ನಾನು ಇದು ಸಹ ಮಾಡ್ಬೋದು, ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್. ಅದಕ್ಕೆ ನಿಂಗೆ ಅದು ಕ್ಯೂಟ್ ಅನ್ಸುದು. ಕರೆಕ್ಟ್, ಅದಕ್ಕೆ ನಂಗೆ ಕ್ಯೂಟ್ ಅನ್ಸುದು. ಈಗ ನಾನು ಸಹ ಹ್ಯಾಂಡ್ಸಮ್ ಆಗ್ಲಿಲ್ಲ? ಒಮ್ಮಿನಿ ಬರ್ತದ ಈಗ ಕೆಂಪು ಕಲರ್, ಇದು ಬಿಳಿ ಕಲರ್ ಓಮ್ನಿಯ ಯಾವ್ದೋ ಒಂದು ಓಮಿನಿ ಇರ್ಲಿ. ಕಾಮೆಂಟ್ ಪಾಸ್ ಮಾಡಿದ್ರೆ ಹುಷಾರಿದ್ದಾಳೆ ಗೈಸ್, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಂತ ಎಲ್ಲ ನನ್ ಗಂಡಂದೆ ಶಾಪಿಂಗ್ ಈ ಸತಿ ಹೋಲ್ಸೇಲ್. ನಾನು ಹೇಳಿದೆಲ್ಲ ಯಾಕೆ ಅಂತ. ಸೊ ಇದು ಇಲ್ಲಿ ನೋಡಿ ಗೈಸ್, ಕಲರ್ ವಿಚ್ ಕಲರ್ ಡೂ ಯು ವಾಂಟ್? ನಾನಲ್ಲ, ಇದು ಹೆಂಡತಿ ಚೂಸ್ ಮಾಡಿದ್ದು, ನಾನಾಗಿ ಚೂಸ್ ಮಾಡ್ತಿಲ್ಲ ಇಷ್ಟು ಲೈಟ್ ಕಲರ್. ಬಟ್ ಹುಡುಗಿಯರಿಗೆ ಈ ತರ ಲೈಟ್ ಕಲರ್ಸ್ ಇಷ್ಟ. ಬಟ್ ನಂದು ಆಸ್ ಯು ಗೈಸ್ ನೋ ಮದುವೆ ಆಗಿದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಷ್ಟು ಬೇಗ. ಮತ್ತೆ ಇವ್ರ ಹೆಂಡತಿ ಸ್ವಲ್ಪ ಸೈಕೋ, ಎಲ್ಲ ನಾರ್ಮಲಿ ಹಾಕೋ ಕಲರ್ ನಂಗೆ ಇಷ್ಟ ಆಗುದಿಲ್ಲ, ಎಲ್ಲ ಅಂದ್ರೆ ಯುನೀಕ್ ಇರ್ಬೇಕು ನಂಗೆ. ಅದಕ್ಕೆ ಇಲ್ಲಿ ನೋಡಿ ಯುನೀಕ್ ಎಲ್ಲ ನೇಲ್ತಾ ಉಂಟು. ಇದು ಗೈಸ್ ಕಮೆಂಟ್ ಮಾಡಿ, ಇದು ಪೂಕಿ ಬೇರೆ ಆಗ್ತದೆ, ಪೂಕಿ ಬೇಡ, ನಮ್ಮ ಫಾಲೋವರ್ಸ್ಗೆ ಬೇರೆ ಆಗ್ತದೆ. ಸೊ ಇದೊಂದು ಹುಡಿ ಅಗೇನ್, ಇದು ಸಹ ಚಳಿಗೆ ಯೂಸ್ ಆಗ್ತದೆ ತುಂಬಾ. ಹುಡೀಸ್ ಹೊರಗೆ ಹೋಗುವ ಎಲ್ಲ ತುಂಬಾ ಯೂಸ್ಫುಲ್. ಹೌದು, ಹಾಗೆ ತಕೊಂಡದು. ಈ ಹುಡುಗರನ್ನು ಉಂಟಲ್ಲ, ನಾನು ಒಂದೆಂತ ನೋಟಿಸ್ ಮಾಡಿದೆ ಅಂದ್ರೆ, ಈ ಪೂಮಾ, ಆದಿದಾಸ, ಆಮೇಲೆ ನೈಕಿ, ಇನ್ನೊಂದು ಉಂಟಲ್ಲ ಅಂಡರ್ ಆರ್ಮರ್, ಇಲ್ಲಿಗೆಲ್ಲ ಕರ್ಕೊಂಡೇ ಹೋಗ್ಬಾರ್ದು. ನೀವು ನನ್ನ ಮಾತು ಕೇಳಿ ಇಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬೇಡಿ. ಇಲ್ಲಿ ಕರ್ಕೊಂಡು ಹೋದ್ರೆ ಒಂದು ಇಷ್ಟ ಆಗ್ತದೆ, ಎಂತಾದ್ರೂ ಒಂದು ತಗೊಂಡು ಬರುದೇ ಮನೆಗೆ. ಸೊ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬೇಡಿ. ಬಟ್ ಒಂದು ಇರ್ಲಿ ಹುಡೀಸ್. ನನ್ನ ಹತ್ರ ಎಂತ ಇಲ್ಲ ಆಯ್ತು ಆಕ್ಚುಲಿ ಇದು ತಕೊಳ್ಳೋ ಮೊದಲು, ಅದಕ್ಕೋಸ್ಕರ ತಕೊಂಡದ್ದು ಗೈಸ್. ಪಾಪದವ. ಆದ್ರೆ ಇದು ನಿಮ್ಗೆ ಇಲ್ಲಿ ನೋಡೋಗ ಅನ್ಬೋದು, ಒಬ್ಬ ಇವ ಎಷ್ಟು ಶಾಪಿಂಗ್ ಮಾಡಿದ, ಹೆಂಡತಿ ಪಾಪ ಏನ್ ಮಾಡ್ಲಿಲ್ಲ ಅಂತ. ಬಟ್ ಅದು ನಿಜ ಅಲ್ಲ, ನಿಜ ಅಲ್ಲ. ಆದ್ರೆ ನಾನೇನು ತಗೊಂಡಿಲ್ಲ, ನಾ ಬರೀ ನಿಜ ಅಲ್ಲ ಗೈಸ್. ಕಾಮೆಂಟ್ ಅಲ್ಲಿ ಹೇಳಿ, ಅವಳು ಹೇಳಿದ್ದು ಸುಳ್ಳ, ನಿಮ್ಗೆ ನಂಬಿಕೆ ಉಂಟ ಇಲ್ವಾ ಅಂತ ಕಾಮೆಂಟ್ ಅಲ್ಲಿ ಹೇಳಿ. ನಂಬೇಡಿ, ಸತ್ಯ ಹೇಳ್ತಿದ್ದೇನೆ. ಈಗ ಗಣಿ ಇದಕ್ಕೆಷ್ಟು ಇದು ಹುಡಿಗೆ? ಎಷ್ಟು ನಾ ಕಾಣಲ್ಲ. $40. $40 ಅಂದ್ರೆ $2,000 ಚಿಲ್ಲರೆ, 2,400. ಆಲ್ ಪಾಶ್ ಪೀಪಲ್ ಹಿಯರ್. ಇದು ನೋಡಿ, ಇದು ವಾಪಸ್ ನಮ್ಮ ಅಣ್ಣಂದು. ಆದ್ರೆ ಇದ್ರದೊಂದು ಸತ್ಯ ವಿಷಯ ಹೇಳ್ತೇನೆ, ಹಾಕಿ 3 ದಿನ ಆಯ್ತು, ನಾನು ಆ ಶರ್ಟ್ ಒಗಿಲಿಕ್ಕೆ ಹಾಕಿದ್ದೆ. ಆದ್ರೆ ಸಹ ಇವತ್ತು ಅದ್ರ ಮೇಲೆ ಬೇರೆ ಒಗಿಲಿಕ್ಕಿರುವ ಬಟ್ಟೆ ಹಾಕಿದ ಮೇಲೆ ಸಹ ಪರಿಮಳ ಬರ್ತಾ ಉಂಟು. ತುಂಬಾ ಒಳ್ಳೆ ಉಂಟು ಇದು, ಸೂಪರ್ ಅಂದ್ರೆ ಸೂಪರ್ ಉಂಟು. ಅಂಡ್ ಆಕ್ಚುಲಿ ಲಾಸ್ಟ್ ಟೈಮ್ ನಾವು ಇಂಡಿಯಾಕ್ಕೆ ಹೋಗುವಾಗ ಝಾರದೇ ಪರ್ಫ್ಯೂಮ್ಸ್ ತಕೊಂಡು ಹೋದದ್ದು ಎಲ್ಲರಿಗೆ ಸಹ. ಅಂಡ್ ಹಾಗೆ ನಾವು ಲಾಸ್ಟ್ ಟೈಮ್ ಟ್ರೈ ಮಾಡಿ ನಾವು ಅನ್ಕೊಂಡಿದ್ವಿ ನೆಕ್ಸ್ಟ್ ಸೇಲ್ಸಿಗೆ ನಂಗೊಂದು ತಕೊಳ್ಬೇಕಂತ. ಲಾಸ್ಟ್ ಇಯರ್ ಅನ್ಕೊಳ್ಳಿ, 1 ವರ್ಷ ಹಿಂದೆ ಅನ್ಕೊಂಡಿದ್ದದು. ಸೊ ಹಾಗಾಗಿ ಈ ಸಲ ತಕೊಂಡದ್ದು. ಮತ್ತೆ ಇದು ಅಂದ್ರೆ ಸ್ಮೆಲ್ ಬೇರೆ. ಇದು ಈಗ ಇದು ಓಪನ್ ಮಾಡುವಾಗ ಸ್ಮೆಲ್ ಬರ್ತದೆ. ಸೊ ತುಂಬಾ ಒಳ್ಳೆ ಉಂಟು ಸ್ಮೆಲ್. ಯಾರಿಗಾದ್ರೂ ಇಂಡಿಯಾದಲ್ಲಿ ಸಿಕ್ಕಿದ್ರೆ ಅಥವಾ ಬೇರೆ ಎಲ್ಲಾದ್ರೂ ಇಲ್ಲಿ ಕೆನಡಾದಲ್ಲಿ ಇದ್ರೆ ಸಹ ಅಲ್ಲಿ ನಿಮ್ಗೆ ಸಿಕ್ಕಿದ್ರೆ ಖಂಡಿತ ತಕೊಳ್ಳಿ. ನಮ್ಗಂತೂ ಬಾರಿ ಇಷ್ಟ ಆಗಿದೆ. ನಾನು ಆಕ್ಚುಲಿ ಪರ್ಫ್ಯೂಮ್ ಪರ್ಸನ್ ಅಲ್ಲ, ನಾನು ಹೀಗೆ ಪರ್ಫ್ಯೂಮ್ ಹಾಕೋದು ಇದೆಲ್ಲ ಇಲ್ಲ, ಇಂಡಿಯಾದಲ್ಲಂತೂ ಇಲ್ವೇ ಇಲ್ಲ ಆಯ್ತು. ಬಟ್ ಇಲ್ಲಿ ಆಗಿದ್ದಕ್ಕೆ ಈಗ ಹೊರಗೆ ಹೋಗುವಾಗ ಸಮ್ಮರ್ ಅದಿದೆಲ್ಲ ಅಂತ ಹೇಳಿ ಇಲ್ಲಿದೊಂದು ಲೈಫ್ ಸ್ಟೈಲ್ ಅಲ್ಲ, ಸೊ ಅದಕ್ಕೋಸ್ಕರ ತಕೊಳ್ಳೇಬೇಕಾದ ಪರಿಸ್ಥಿತಿಯಲ್ಲಿ ತಕೊಂಡದ್ದು. ಬಟ್ ನಾನು ಪರ್ಫ್ಯೂಮ್ ಪರ್ಸನ್ ಅಲ್ಲ ಹೇಳಿದಾಗೆ, ಬಟ್ ಸ್ಟಿಲ್ ನಂಗೆ ಇಷ್ಟ ಆಗಿದೆ. ಸೊ ನನ್ನಂತವನಿಗೆ ಇಷ್ಟ ಆಗ್ಬೇಕಾದ್ರೆ ಹಾಗಾದ್ರೆ ಒಳ್ಳೆ ಇರ್ಬೋದು ಅಂತೇಳಿ. ಇದ್ರ ಹೆಸರು ಅಂತ ಹೇಳಿ?
ಸ್ಯಾಂಡ್ ಡೆಸರ್ಟ್ ಎಟ್ ಸನ್ಸೆಟ್ ಇಂಟೆನ್ಸ್ ಪರ್ಫ್ಯೂಮ್. ಸೊ ಇಂಟೆನ್ಸ್ ಆದ ಕಾರಣ ಆಬ್ವಿಯಸ್ಲಿ ಇಂಟೆನ್ಸ್ ಅನ್ನು ತುಂಬಾ ಹೊಡಿತದಲ್ಲ, ಹೌದು. ಸೊ ತುಂಬಾ ಫ್ಲೇವರ್ಸ್ ಹಾಗಂತ ನಿಮ್ಗೆ ತಲೆನೋವು ಬರುದಿಲ್ಲ. ಇಲ್ಲ, ಒಳ್ಳೆ ಉಂಟು. ಸೊ ಒಳ್ಳೆ ಉಂಟು, ಲೈಕ್ ಆ ಮೊಮೆಂಟಿಗೆ ಫುಲ್ ಅಂದ್ರೆ ಇಡೀ ಮನೆ ಪರಿಮಳ ಬರ್ತದೆ. ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ ಬಾಡಿಯಲ್ಲಿ ಮಾತ್ರ ಇರೋದು. ಸೊ ಸೂಪರ್ ಉಂಟು. ಹೌದು. ಸೊ ಯಾರಾದ್ರೂ ಇಂಡಿಯಾದಲ್ಲಿ ಅಥವಾ ಕೆನಡಾದಲ್ಲಿ ಎಲ್ಲೇ ಇದ್ರು ನಿಮ್ಗೆ ಜಾರದು ಪರ್ಫ್ಯೂಮ್ಸ್ ಅಲ್ಲಿ ಆದ್ರೂ ಕಂಡ್ರೆ ಅಥವಾ ತೆಕೊಳ್ಳಿಕ್ಕಿದ್ರೆ ಜಾರದೆ ಇದು ನಮ್ಮ ಚಾಯ್ಸ್ ಫಾರ್ ಮೆನ್. ಫಾರ್ ಮೆನ್ ಇದೇ ರೆಕಮೆಂಡೆಡ್. ನಾವು ನೋಡಿದ ಅಲ್ಲಿ ನಾವು ತುಂಬಾ ಇದು ಪರ್ಫ್ಯೂಮ್ ಸ್ಮೆಲ್ ಮಾಡಿ ನೋಡಿದ್ವಿ, ಬಟ್ ಅದ್ರಲ್ಲಿ ನಮ್ಗೆ ಇದೇ ಇಷ್ಟ ಆಯ್ತು ಅಂಡ್ ದಿಸ್ ವಾಸ್ ಅ ಗುಡ್ ಚಾಯ್ಸ್. ಸ್ಯಾಂಡ್ ಡೆಸರ್ಟ್ ಎಟ್ ಸನ್ಸೆಟ್ ಇಂಟೆನ್ಸ್. ಅಂಡ್ ಇದಕ್ಕೆ ಇಲ್ಲಿದು ರೇಟಿಗೆ $60 ಕೊಟ್ಟದ್ದು ನಾವು. $60 ಅಂದ್ರೆ ಅದೇ ಎಗೇನ್ 3,600. ಇನ್ನೀಗ ಅದನ್ನ ಸಹ ನಾನೇ ಯೂಸ್ ಮಾಡ್ತೇನೆ ಗೊತ್ತಿಲ್ಲ, ಯಾಕಂದ್ರೆ ನಂಗೆ ತುಂಬಾ ಇಷ್ಟ ಆಗಿದೆ. ನಾನು ಒಬ್ಬನೇದು ಯೂಸ್ ಮಾಡಿದ್ರೆ ಇನ್ನೊಂದು 3 ವರ್ಷಕ್ಕೆ ಬರ್ತದೆ ಗ್ಯಾರಂಟಿ. ಇದು ನನ್ನ ಪ್ರೀತಿಯ ನನ್ನ ಗಂಡ ಆಸೆಯಿಂದ ತಕ್ಕೋ ನೀನೇನ್ ಸಹ ತಕೊಳ್ಳಿಲ್ಲ, ನನ್ನೊಟ್ಟಿಗೆ ಆದಿದಾಸಕ್ ಬಂದು ಸುಮ್ಮನೆ ಹೋಗ್ಬೇಡ, ನೀನ್ ತಕ್ಕೋ ಅಂತ ಹೇಳಿದಕ್ಕೆ ನಾನ್ ಇದನ್ನ ತಕ್ಕೋ. ಇಲ್ಲ, ಇದಕ್ಕೊಂದು ಕ್ಲಾರಿಟಿ ಕೊಡ್ಬೇಕು. ನೀವು ನಂದು ಡೇ 1 ಅಥವಾ ಇದು ಡೇ 2 ಅಲ್ಲ, ಡೇ 2 ವಿಡಿಯೋ ನೋಡೋದಿದ್ರೆ ಫಸ್ಟ್ ಹೋಗಿ ಅದು ನೋಡಿ ಬಂದು ಮತ್ತೆ ಈ ವಿಡಿಯೋ ನೋಡಿ. ನಾನು ಹೇಳಲಿಲ್ಲ ತಗೋ ಅಂತ ಹೇಳಿ. ಅಲ್ಲಿ ಒಂದು ಇತ್ತು, ಇಷ್ಟ ಆಯ್ತು ಅಂತೇಳಿ ಅವಳು ಇದು ಒಳ್ಳೆ ಉಂಟಾ ಅಂತೇಳಿ ಹೋಗಿ ಟ್ರೈ ಎಲ್ಲ ಮಾಡಿ ಬಂದು ಮತ್ತೆ ನಾನು ಸಹ ಒಳ್ಳೆ ಉಂಟು ಅಂತ ಹೇಳಿದ್ಮೇಲೆ ತಗೊಂಡು. ಇದು ಸಹ ನನಗೆ ಕ್ಯೂಟ್ ಅನ್ಸಿದೆ, ಅದಕ್ಕೆ ನಾನು ತಕೊಂಡಿದ್ದು. ಒಳ್ಳೆ ಉಂಟು ಇದು, ನನಗೆ ಇಷ್ಟ ಆಗಿತ್ತು. ಇದು ನೆಕ್ಸ್ಟ್ ಟೈಮ್ ನಾನು ಇದನ್ನ ಹಾಕಿ ಜೀನ್ಸ್ ಹಾಕಿ ಒಂದು ಚಂದ ಫೋಟೋ ತೆಗೆದು ತೋರಿಸ್ತೇನೆ. ವ್ಲಾಗಲ್ಲಿ ಸಾಕ್ತೇನೆ, ಬಟ್ ಒಂದು ಫೋಟೋಸ್ ಹಾಕ್ಬೇಕು ಇದರಲ್ಲಿ, ಕ್ಯೂಟ್ ಉಂಟು. ಅಂಡ್ ಇದು ಎಡಿಡಾಸ್, ಇದು ಹೇಗೆ ಉಂಟಂತ ಹೇಳಿ. ಅಂಡ್ ನಿಮ್ಗೆ ಇದೆಲ್ಲ ಇಷ್ಟು ಪ್ರಾಡಕ್ಟ್ ತೋರಿಸಿದಲ್ಲ, ಇದರಲ್ಲಿ ಯಾವುದು ಬೆಸ್ಟ್ ಪ್ರಾಡಕ್ಟ್ ಅಂತ ಕಾಮೆಂಟ್ ಅಲ್ಲಿ ಹೇಳಿ ಆಯ್ತಾ. ನೀವು ಎಲ್ಲ ಸಹ ದಯವಿಟ್ಟು ಈ ಜಾಕೆಟ್ಗೆ ಓಟ್ ಹಾಕಿ. ಅವ್ಳು ಹೇಳಿದ್ಲಲ್ಲ, ಶೂಗೆ ಓಟ್ ಹಾಕಿ. ಅಲ್ಲಲ್ಲ, ನಿನ್ ಮಕ್ಕಳ ಕಳ್ಳ ಯಾವ್ದು ಹೇಳಿದ ಇದು, ಇದಕ್ಕೆ ಎಲ್ಲರೂ ಓಟ್ ಹಾಕಿ ಪ್ಲೀಸ್. ಇದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಿ ಹೇಳಿ. ಬೇಡ, ಅದು ಬಿಟ್ರೆ ಸೆಕೆಂಡ್ ಇದು ಜಾಕೆಟ್, ನನ್ನದು ವಿಂಟರ್ ಜಾಕೆಟ್. ಓಕೆ, ಇದೆಲ್ಲ ಒಳ್ಳೇದಿಲ್ಲ ಅಂತ ಹೇಳಿ ಹೇಳ್ಬೇಕು ಆಯ್ತಾ. ಸೊ ಇದಕ್ಕೆ ಇಲ್ಲಿ 55 ಬರ್ದಿದೆ, ಬಟ್ ಇದಕ್ಕೆ ಎಷ್ಟು ಕೊಟ್ಟದ್ದು? 50% ಆಫ್ ಇತ್ತ ಅಂತ. ಇದು ಪ್ರಾಡಕ್ಟ್ ಹೆಸರು ಸಹ ಗೊತ್ತಿಲ್ಲ ನಂಗೆ. ಇದು ಹೂಡ್ ಅಂತ ಇರಬೇಕು. ಬೀನಿ ಹೂಡ್ ಇದಾ? ಬೀನಿ ಅಲ್ಲ, ಅಲ್ಲ ಇದು ಜಾಕೆಟ್ ಸ್ವೆಟರ್ ಪ್ರೋಮ್ ಇದಾ $22. ಇದೆ ಹೌದು. ಸೊ ಇದಕ್ಕೆ 20% ಆಫ್ ಇತ್ತು. ಇಲ್ಲಿ 55 ಬರ್ದಿದೆ, ಬಟ್ $22 ಇದಕ್ಕೆ. ಅಂಡ್ ಅಗೇನ್ ಎಡಿಡಾಸ್ $22 ಇಲ್ಲಿ ರಿಯಲಿ ಗುಡ್ ಡೀಲ್. ಅದ್ರದ್ ಮಟೀರಿಯಲ್ಸ್ ಈಗ ಚಳಿಗೆ ಬೇಕಾಗುವ ಹಾಗೆ ದಪ್ಪ ಉಂಟು, ಒಳ್ಳೆ. ಅದೇ ಬ್ರಾಂಡೆಡ್ ಅಂತ ಹೇಳುವಾಗ ಮೆಟೀರಿಯಲ್ಸ್ ಯೂಶಲಿ ಒಳ್ಳೇದು ಬರ್ತದೆ, ಬಟ್ ಅಗೇನ್ ಎಡಿಡಾಸ್ ಇಲ್ಲಿದು ರೇಟ್ $22 ತುಂಬಾ ಒಳ್ಳೆ ಡೀಲ್. ಅಂದ್ರೆ $1,200 ಆಯ್ತು ಇಂಡಿಯನ್ ರುಪೀಸ್ ಅಲ್ಲಿ. ಇಂಡಿಯಾದಲ್ಲೂ ಇದಕ್ಕೆ ಈಗ 1000 ಮೇಲೆ ಇರ್ತದೆ ಅಲ್ಲ. ಇಂಡಿಯಾದಲ್ಲಿ ಎಡಿಡಾಸಿಗೆ 2,000-3,000 ಇರ್ಬೋದು, ಬಟ್ ಬೇರೆ ಯಾವುದೇ ನಾವು ಇಂಥದ್ದು ಬಟ್ಟೆ ತಕೊಳ್ಳಿಕ್ಕೆ ಹೋದ್ರೆ ಇಂಡಿಯಾದಲ್ಲಿ 1000 ಮೇಲೇನೆ ಇರ್ತದೆ, ಮಾಲಿಗೆಲ್ಲ ಹೋಗಿ ತಕೊಂಡ್ರೆ ಅಲ್ವಾ. ಸೊ ಅದೇ ರೇಟಿಗೆ ನಿಮ್ಗೆ ಎಡಿಡಾಸ್ ಇಲ್ಲಿ ಸಿಗುದು ತುಂಬಾ ಒಳ್ಳೆ ಡೀಲ್. ಬಟ್ ಇಂಡಿಯಾದಲ್ಲಿ ಜೂಡಿಯೋ ಒಂದೇ ಅಂತ ಸ್ವಲ್ಪ ಕಮ್ಮಿ ಅಂತ ಕಂಡ್ರೆ. ಹಾಗೆ ಬೇರೆ ಏನಾದ್ರು ಉಂಟಾ ಅದ್ರೊಳಗೆ? ಎಂತ ಉಂಟಾ ಇದರಲ್ಲಿ? ನನ್ನ ಹೆಂಡತಿದು ಆಲ್ ಟೈಮ್ ಫೇವರೇಟ್, ಹೇಳಿ ಪ್ರಯೋಜನ ಇಲ್ಲ. ಇನ್ನೊಂದಿತ್ತಲ್ಲ ಕ್ರಿಸ್ಮಸ್ ಇದು ಸಾಕ್ಸ್, ಅದ್ರೊಳಗೆ ಇಲ್ಲ ಇದ್ರಲ್ಲಿ ಉಂಟು. ನನ್ನ ಹೆಂಡತಿದು ಆಲ್ ಟೈಮ್ ಫೇವರೇಟ್ ಇದೆಲ್ಲ ಸಾಕ್ಸ್. ಎಷ್ಟು ಸಾಕ್ಸ್ ಇದ್ರೂ ಸಾಕಾಗುದಿಲ್ಲ ಮನೆಯಲ್ಲಿ. ಇದರಲ್ಲಿ ಈಗ ಎಷ್ಟು ಉಂಟು ಗೊತ್ತುಂಟಾ? 6 ಉಂಟಾ? 1 2 3, ಹೌದು 6 ಸಾಕ್ಸ್. ಎಂತ ಮಾಡುದು ಇದನ್ನ ಇಟ್ಕೊಂಡು? 6 ಪೇರ್ ಅಲ್ಲ, 3 ಪೇರ್. 6 ಪೇರ್ ಉಂಟು ಆಯ್ತಾ. ಅಂದ್ರೆ 12 ಸಾಕ್ಸ್ ಉಂಟು ಇದರಲ್ಲಿ, 6 ಪೇರ್. ಹೋದ್ಸಲ ಹಾಗೆ ಪೂಮಾದಕ್ಕೆ ಹೋದಾಗ ಅಲ್ಲಿನೂ ಖಾಲಿ ಸಾಕ್ಸೇ ತಕೊಂಡದು. ಅಂದ್ರೆ ಹೋದ್ಸತಿ ಅಂದ್ರೆ ಪೂಮಾ ಟ್ರೈ ಮಾಡ್ಬೇಕಿತ್ತು ನಂಗೆ ಸಾಕ್ಸ್, ಅದು ಒಳ್ಳೆ ಉಂಟು. ಆದ್ರೆ ಈ ಸತಿ ಇರ್ಲಿ ಬೇರೆ ಅಡಿಡಾಸ್ ಟ್ರೈ ಮಾಡುವ ಅಂತ. ಹೌದು. ಸೊ ಆಲ್ ಟೈಮ್ ಫೇವರೇಟ್ ನನ್ನ ಹೆಂಡತಿ. ನಂಗೆ ಈ ಸಾಕ್ಸ್ ಅಂದ್ರೆ ಇಷ್ಟ. ಸುಮಾರು ನಮ್ಮ ಇಲ್ಲಿ ಒಳಗೆ ಹೋಗಿ ನೀವು ನೋಡಿದ್ರೆ ಸಾಕ್ಸ್ ಇದು ರಾಶಿ ಸಿಗ್ತದೆ ನಮ್ಮ ಮನೇಲಿ. ನಾನು ಹಾಕುದಿಲ್ಲ, ನನ್ಗೆ ಬೇಕಿರೋದು ಒಂದು 3-4 ಸಾಕ್ಸ್, ಯಾಕಂದ್ರೆ ನಾವು ಹೊರಗೆ ಹೋಗುದಿಲ್ಲಲ್ಲ. ಸೊ ಎಲ್ಲಿಯಾದ್ರೂ ನಾನೇ ದಯ ತೋರಿ ಕೊಡುದು. ಹೌದು, ಇಲ್ದಿದ್ರೆ ಅವ್ರಿಗೆ ಸಾಕ್ಸ್ ಅಷ್ಟೇ. ನನ್ನದೊಂದು 3-4 ಸಾಕ್ಸ್ ಇರ್ಬೋದು ಹೀಗೆ ಹೊರಗೆ ಹೋಗೋ ಹಾಕ್ಲಿಕ್ಕೆ, ಬಟ್ ಇವಳಿಗೆ ಹೇಳಿ ಪ್ರಯೋಜನ ಇಲ್ಲ. ಇದು ನೋಡಿ, ಇದುಂಟಲ್ಲ ನಂಗೆ ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಕಂಡಿತು ನೋಡಿ. ಇದ್ರಲ್ಲಿ ನೋಡಿ ಹಿಂದೆ ಪಾಮ್ಸ್ ಉಂಟು, ಮತ್ತೆ ಇಲ್ಲಿ ನೋಡಿ ಮನೇಲಿ ಹಾಕ್ಲಿಕ್ಕೆ, ಇದು ಮನೆಯಲ್ಲಿ ಹಾಕ್ಲಿಕ್ಕೆ. ಇದು ನೋಡಿ, ಇದು ಗ್ರಿಪ್ಪಿಗೆ ಇದೆಲ್ಲ ಉಂಟು. ಸೊ ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಅನ್ಸುತ್ತೆ. ಓಲ್ಡ್ ನೇವಿ ಇದು, ಓಲ್ಡ್ ನೇವಿ. ಮತ್ತೆ ಅದರಲ್ಲಿ ಜಿಂಜರ್ ಬ್ರೆಡ್ ಉಂಟು, ಇದರಲ್ಲಿ ಬರ್ದಿದೆ ಓಲ್ಡ್ ನೇವಿ ಅಂತ. ಸೊ ಇದು ಗ್ರಿಪ್ ಎಂತ ಕಾಣ್ತಲ್ಲ, ಕಾಣ್ತದ ಗೊತ್ತಿಲ್ಲ, ಬಟ್ ಅದು ಗ್ರಿಪ್ ಅಲ್ಲಿ ಹೀಗೆ ನಡೆಯುವಾಗ ಅಂಟುತ್ತದೆ ಇದಕ್ಕೆ. ಹೌದು. ಸೊ
ನೆಕ್ಸ್ಟ್ ನನ್ನ ರೀಲ್ಸ್ ಚಳಿಗೆಲ್ಲ. ಅಲ್ಲಿ ಅಥವಾ ಯಾವ್ದಾದ್ರು ಒಂದು ವ್ಲಾಗ್ ಅಲ್ಲಿ ನಾನು ಚಳಿಗೆಲ್ಲ ಸಾಕ್ಸ್ ಶೂಟಿಂಗ್ ನೀವು ನೋಡ್ಬೋದು. ಚಳಿಗೆಲ್ಲ ಹಾಕ್ತಾರೆ ಇಲ್ಲಿ ಮನೇಲಿ ಹಾಕುವಂಥದ್ದು. ಆ್ಯಂಡ್ ಇದು ಎಡಿಡಾಸ್ ಇದು ಹೇಳ್ಬೇಕು, ಇದಕ್ಕೆ $2 ಆಯ್ತಾ. ಓಲ್ಡ್ ನೇವಿ ತುಂಬ ಚೀಪ್ ಅದಕ್ಕೆ ಇಲ್ಲಿ. ಬಟ್ $2 ಅಂದರೆ 220 ರೂಪಾಯಿ. ಬಟ್ ಇದು ಎಡಿಡಾಸ್ ಇದು 6 ಸಾಕ್ಸಿಗೆ $7. ಇದು Best 120 220 ಅಲ್ಲ 120. 120 ಹೌದು. ಇದು $7 ಸಿಕ್ಕಿದ್ದು. ಹೌದು. $7ಗೆ 6 ಸಾಕ್ಸ್ ಎಡಿಡಾಸ್ ಇದು ಅಗೇನ್ ಬೆಸ್ಟ್ ಡೀಲ್. ಮತ್ತೆ ಎಲ್ಲ ತಕೊಂಡೋಗಿದ್ರು ಲಾಸ್ಟ್ ಒಂದೇ ಇದ್ದಿದ್ದು, ನಾನು ಹುಡುಕಿ ಹೌದು, ಈ ಸೈಜ್ ಇದು ಒಂದೇ ಇದ್ದದ್ದು ಆಕ್ಚುಲಿ. ಎಲ್ಲ ಖಾಲಿ ಆಗಿತ್ತು. ಇಂಡಿಯಾಕ್ಕೆ ಪರ್ಮನೆಂಟ್ ಹೋಗುದಾದ್ರೆ ಇಲ್ಲಿಂದ ಸಾಕ್ಸ್ ಪಾರ್ಸೆಲ್ ಇಟ್ಕೊಂಡು ಹೋಗ್ಬೇಕು. ಅಲ್ಲೋಗಿ ಮಾರುದು. ಹೌದು, ಮಂಗಳದೇವಿ ಜಾತ್ರೆಯಲ್ಲಿ ಇಂಡಿಯಾದಲ್ಲಿ ಸಮೇತ ತುಂಬಾ ಕಾಸ್ಟ್ಲಿ ಇರ್ಬೋದು ಇದಕ್ಕೆ. ಬಟ್ $7ಗೆ ಇದು ಸಹ ಬೆಸ್ಟ್ ಡೀಲ್. ಸೊ ಯಾ, $7 ಅಂದ್ರೆ ಎಷ್ಟಾಯ್ತು ಬೇಗ ಹೇಳ್ಬೇಕು. 420 ಅಂಡ್ ಇದು ಇನ್ನೊಂದು ಕ್ಯೂಟ್. ನೀವೀಗ ನೋಡಿದ್ರೆ ಎಲ್ಲದ್ರಲ್ಲಿ ಅಂದ್ರೆ ನಾನ್ ತಕೊಂಡಿದ್ ಎಲ್ಲದು ಕ್ಯೂಟ್ ಯಾವ್ದೆಲ್ಲ ಉಂಟು ಅದನ್ನ ಮಾತ್ರ ತಕೊಂಡಿದ್ದಾರೆ. ಇದು ಕ್ಯೂಟ್ ಅಂತೆ, ಆಯ್ತು ಇರ್ಬೋದು ಕ್ಯೂಟ್, ನಂಗೆ ಗೊತ್ತಿಲ್ಲ, ನೀವೇ ಅದು ಹೇಳಿ. ಹಾಕಿ ಇದು ಆದ್ಮೇಲೆ ನನ್ಗೆ ಉಂಟಲ್ಲ ಗೈಸ್, ಇದು ನೋಡುವಾಗ ಎಂತ ನೆನಪಾಗುದು ಹೇಳಿ. ನಾ ಹೇಳಿದೆ ಅಲ್ಲಿ ತೆಗೆಯುವಾಗ ಸಹ, ಮೊದಲು ಕಾಲೇಜಲ್ಲಿ ಇರುವಾಗ ಹ್ಯಾಂಡ್ ಕರ್ಚಿಫ್ ಉಂಟಲ್ಲ, ಅದನ್ನ ನಾವು ಹೀಗೆ ಮಾಡ್ತಿದ್ವಿ ಇಲ್ಲಿ ಆಯ್ತಾ. ಹೀಗೆ ಮಾಡಿ ನೀವು ಅದನ್ನ ಹೀಗೆ ಮಾಡಿ ಮಧ್ಯದಿಂದ ಒಂದು ಹೀಗೆ ಎಳೆ ತೆಗ್ದು ಹೀಗೆ ಎಳ್ದ್ರೆ ಉಂಟಲ್ಲ, ಕೋಳಿದು ಕುಂಡೆ ಅಂತ ಹೇಳಿಕೊಂಡು ಮಾಡ್ತಿದ್ವಿ. ನೋಡಿ, ನಂಗೆ ಅದೇ ನೆನಪಾಗುದು ಹ್ಯಾಂಡ್ ಕರ್ಚಿಫಲ್ಲಿ ನಾವು ಮಾಡ್ತಿದ್ದದ್ದು. ಇದು ಕ್ಯೂಟ್ ಅಂತೆ. ನಾನು ಹೇಳಿದೆ ಹ್ಯಾಂಡ್ ಕರ್ಚಿಫಲ್ಲಿ ಮಾಡಿಕೊಡ್ತೇನೆ ಇದನ್ನೇ, ನಿಂದು ರಬ್ಬರ್ ಬ್ಯಾಂಡ್ ಹೇಗಿದ್ರು ಉಂಟು ಮನೆಯಲ್ಲಿ, ಅದಕ್ಕೆ ಅಂಟಿಸಿದ್ರೆ ಆಯ್ತು ಈ ಥರ. ಬಟ್ ಇದು ಕ್ಯೂಟ್ ಅಂತೆ. ಇರಲಿ, 50% ಆಫ್ $5 ಇದಕ್ಕೆ. ಸೊ $5 ಅಂದರೆ ಇಂಡಿಯಾದ ರೇಟಲ್ಲಿ 300 ರೂಪಾಯಿ ಆಯಿತು. ಎಕ್ಸಾಕ್ಟ್ ರೇಟ್ ಅಲ್ಲ, ಬಟ್ ಸ್ವಲ್ಪ ಜಾಸ್ತಿ 300ಕ್ಕಿಂತ ಈಗದು ಕನ್ವರ್ಷನ್ಗೆ. ಬಟ್ ಇದಕ್ಕೆ 300 ರೂಪಾಯಿ. ನಾನು ಆಕ್ಚುಲಿ $2 ಅಂತ ತಕೊಂಡಿದ್ದು ಕ್ಯೂಟ್ ಅನ್ಸ್ತಂತ. $5 ಅಂತ ಗೊತ್ತಿರ್ಲಿಲ್ಲ ಇತ್ತು. ನಾನು ಆಕ್ಚುಲಿ $10 ಆಯ್ತೇನೋ ಅಂತ ಮಾಡಿದೆ. ಈಗ ನಂಗೆ ಸ್ವಲ್ಪ ಸಮಾಧಾನ ಉಂಟು, $5 ಅಲ್ಲ ಪರವಾಗಿಲ್ಲ. ಇಲ್ಲ, ನಾನಲ್ಲಿ $5 ಆದ್ರೆ ನಾ ಹೇಳಿದ್ದೆ ಇದಕ್ಕೆ $5 ಯಾರು ಕೊಡ್ತಾರ ಅಂತ. ಹ್ಯಾಂಡ್ ಕರ್ಚಿಫಲ್ಲಿ ಮಾಡಿ ಕೊಡ್ತೇನೆ ಮನೆಯಲ್ಲಿ ಅಂತ ಹೇಳಿದ್ರೆ ಕೇಳಲಿಲ್ಲ. ಐ ಥಿಂಕ್ ಇಷ್ಟೇ ನಮ್ಮದು ಶಾಪಿಂಗ್. ಇಷ್ಟೇಯಾ? ಇನ್ನು ಸಹ ಬೇಕು ಇಷ್ಟೇ ಅಂತ. ಎಷ್ಟಾಯ್ತು ಟೋಟಲ್, ಎಷ್ಟಾಯ್ತು ನಾವು ಇನ್ನೂ ಲೆಕ್ಕ ಹಾಕ್ಲಿಲ್ಲ ಆಕ್ಚುಲಿ. ಎಷ್ಟಾಗಿದೆ ಟೋಟಲ್? $500 ಜಾಸ್ತಿ ಆಗಿದೆ. ಅದು ಇದೆಲ್ಲ ಕಾಸ್ಕೋದೆಲ್ಲ ಕನ್ಸಿಡರ್ ಮಾಡಿದ್ವಿ. ಬಟ್ ಇದು ಖಾಲಿ ಇಷ್ಟಕ್ಕೆ ನಮ್ಗೆ ಒಂದು ಎಷ್ಟು ಮಾಡ್ತೈತೆ ಮಾರೆ. ಇದಕ್ಕೆ ಎಷ್ಟು ನಾನು 22 7 30 ಇದಕ್ಕೆ 90 ಟೋಟಲ್ 40 ಎಷ್ಟಾಯ್ತಾ 130. ನನ್ನ ಹೆಂಡತಿ ಮ್ಯಾಚ್ ಅಲ್ಲಿ ಫೇಲ್ ಗೈಸ್, ಹೈಸ್ಕೂಲ್ ಫೇಲ್. ಇಲ್ಲ ಎಲ್ಲ ಪಾಸ್ ಆಗಿದ್ದೇನೆ, ಆದ್ರೆ ಟ್ವಿಂಕ್ ಕೇಳಿದ್ರೆ ಬರಲಿಲ್ಲ ನನಗೆ. ಇದಕ್ಕೆ ಎಷ್ಟು 10 ಇರ್ಬೋದು 140 160 200 ಇದಕ್ಕೆ 70 ಇದಲ್ಲ. 160 ಪ್ಲಸ್ 70 ಎಷ್ಟು 210 ಅಲ್ಲ 160 ಪ್ಲಸ್ 70 230. ಸೊ 230 ಮತ್ತೆ ಇದೊಂದು ಶೂಸ್ ಇದೊಂದು 90 ಎಷ್ಟು 320 ಪ್ಲಸ್ 2 320. ಬಟ್ ಟ್ಯಾಕ್ಸ್ ಗೀಕ್ಸ್ ಎಲ್ಲ ಸೇರಿ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಹೌದು. ಬಟ್ ಇದು ನಮ್ಮದು ಸಾಧಾರಣ ಇಂಡಿಯಾದ ರೇಟಿಗೆ ಕನ್ವರ್ಟ್ ಮಾಡಿದ್ರೆ, ಆಕ್ಚುಲಿ ಇಂಡಿಯಾದ ರೇಟಿಗೆ ಕನ್ವರ್ಟ್ ಮಾಡಬಾರ್ದು ಗೈಸ್. ಇದು ನಾವು ಖಾಲಿ ವ್ಲಾಗಿಗೆ ಮಾಡೋದಕ್ಕೋಸ್ಕರ, ನಿಮ್ಗೆ ಅಂದಾಜಿಗೋಸ್ಕರ ಅಂದಾಜು ಸಿಕ್ಲಿ ಅಂತ ಹೇಳುದು. ಸೊ ಬಟ್ ಇಂಡಿಯಾದ ರೇಟಿಗೆ ಇಲ್ಲಿ ನೀವು ಅಥವಾ ಅಬ್ರಾಡ್ ಅಲ್ಲಿ ಇದ್ದು ಶಾಪಿಂಗ್ ಮಾಡೋದು ಏನೇ ತಗೊಳ್ಳೋದಾದ್ರೂ ಇಂಡಿಯಾ ರೇಟಿಗೆ ಕನ್ವರ್ಟ್ ಮಾಡಬಾರ್ದು, ಮಾಡಿ ತಗೊಳ್ಬಾರ್ದು. ಯಾಕಂದ್ರೆ ಆಗ ನಮಗೆ ತುಂಬಾ ಅಂತ ಅನಿಸ್ತದೆ. ಬಟ್ ಇಲ್ಲಿದು ನಾನು ಆಗನೇ ಹೇಳ್ದಾಗೆ ಇಲ್ಲಿದು ಲೈಫ್ ಸ್ಟೈಲಿಗೆ ಅಥವಾ ಇಲ್ಲಿದು ಹೇಗೆ ಹೇಳ್ತಾರೆ, ಸೊ ಇಲ್ಲಿನವರಿಗೆ ಅದು ನಾರ್ಮಲ್ ರೇಟ್, ಆಕ್ಚುಲಿ ಕಮ್ಮಿ ರೇಟ್ ಇದೆಲ್ಲ. ಇಲ್ಲಿ ನಾ ಹೇಳ್ದಾಗೆ ತಿಂಗಳು ಈ ತರ ಶಾಪಿಂಗ್ ಮಾಡ್ತಾರೆ. ಸೊ ಇಟ್ಸ್ ವೆರಿ ನಾರ್ಮಲ್ ಇಲ್ಲಿದು ಕಂಡೀಷನಿಗೆ. ಆಕ್ಚುಲಿ ಇದೆಲ್ಲದರಲ್ಲಿ ವರ್ಸ್ಟ್ ಡೀಲ್ ಅಂತ ಅನ್ಸಿದ್ದು ಆಗ ಹೇಳಿದೆ ಫಸ್ಟ್ ಅಲ್ಲಿ. ವಿಡಿಯೋ ಎಂಡ್ ಮಾಡೋ ಮೊದಲು ಇನ್ನೊಮ್ಮೆ ಹೇಳಬೇಕು. ಆ್ಯಂಡ್ ನೀವೆಲ್ಲರೂ ದಯವಿಟ್ಟು ಕಾಮೆಂಟಲ್ಲಿ ನೀವು ಸಹ ಹೇಳಿ ಇದು ವರ್ಸ್ಟ್ ಡೀಲ್ ಹೌದು ಅಂತ, ಆಯ್ತಾ. ನನ್ನ ಹೆಂಡತಿಗೆ ಚೂರು ಬೇಜಾರಾಗ್ಲಿ ಅಂತ. ಅವ್ರ ವಿಡಿಯೋಗೋಸ್ಕರ ಹೇಳುದು. ಅದನ್ನ ಆಕ್ಚುಲಿ ನಾನು ಸತ್ಯ ಕೇಳಿದೆ, ನಾನು ಇದು ರಿಟರ್ನ್ ಮಾಡ್ತೇನೆ ಅಂತ ಸಹ ಹೇಳಿದ್ದೆ. ಅಂದ್ರೆ ಆಮೇಲೆ ನನ್ಗೆ ಬುದ್ಧಿ ಬಂತಲ್ಲ, ಮತ್ತೆ ಬಂದು ಫೋನ್ ಎಲ್ಲ ನೋಡುವಾಗ ಮತ್ತೆ ಅವರೇ ಹೇಳಿದ್ರು, ನಿನ್ನ ಮುಖದಲ್ಲಿ ಆ ನಗುವಿಗಿಂತ ಜಾಸ್ತಿ ಅಲ್ಲ ಇದ್ರದ್ ರೇಟ್ ಅಂತ. ನಾನು ಡೈಲಾಗ್ ಬಿಟ್ಟದ ಫುಲ್ ಸೀರಿಯಸ್ ತಕೊಂಡಿದ್ದಾಳೆ. ಬಟ್ ನಾನ್ ಅದೇ ಅಂದ್ರೆ ಇರ್ಲಿ ಒಂದ್ಸಲ ಅಲ್ಲ ಅಂತ ತಕೊಂಡದ್ ನಾವು. ಬಟ್ ದಿಸ್ ಇಸ್ ದಿ ವರ್ಸ್ಟ್ ಡೀಲ್. ಇಂಡಿಯಾದಲ್ಲಿ ಇದಕ್ಕೆ ತುಂಬಾ ಕಮ್ಮಿ ಶೂಸಿಗೆ. ಆದ್ರೆ ಅದು ಹಾಕಿದ್ಮೇಲೆ ತುಂಬಾ ಕ್ಯೂಟ್ ಕಾಣ್ತದೆ. ಸೊ ಅಲ್ಲ, ಹಾಕಿದ್ರೆ ಒಳ್ಳೆ ಕಾಣ್ತದೆ. ಬಟ್ ರೇಟ್ ವೈಸ್ ಅಲ್ಲಿ ನಾನು ಹೇಳಿದ್ದು, ಅಂದ್ರೆ ನಾವು ಹುಡುಗರಲ್ಲಿ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡ್ತೇವೆ. ಸೊ ಲಾಜಿಕ್ ವೈಸ್ ಇದು ವರ್ಸ್ಟ್ ಡೀಲ್ ನಮ್ಮದು ಸ್ಕೆಚರ್ ಶೂಸ್. ಬಾಕಿ ಎಲ್ಲ ಓಕೆ ನಾರ್ಮಲ್, ಅಂಡ್ ಇದು ಸ್ವಲ್ಪ ಕಾಸ್ಟ್ಲಿ. ಬಟ್ ಬಾಕಿ ಎಲ್ಲ ನಾರ್ಮಲ್, ಲೈಕ್ ಡೀಲ್ ಅಂತಾನೆ ಹೇಳ್ಬೋದು, ಒಳ್ಳೆ ಗುಡ್ ಡೀಲ್ ಅಂತಾನೆ ಹೇಳ್ಬೋದು. ಅಂಡ್ ಇದೆಲ್ಲದ್ರಲ್ಲಿ ನಿಂಗೆ ಯಾವುದು ಬೆಸ್ಟ್ ಪ್ರಾಡಕ್ಟ್ ಅಂತ ಅನಿಸಿದ್ದು ಡೀಲ್ ವೈಸ್, ಲೈಕ್ ಗುಡ್ ಡೀಲ್? ಅಂಡ್ ನಂಗೆ ಇದು ನಂಗೆ ಆಕ್ಚುಲಿ ಇದು ತುಂಬಾ ಒಳ್ಳೆ, ತುಂಬಾ ಬೆಸ್ಟ್ ಡೀಲ್. $22 ಅಲ್ಲ, ತುಂಬಾ ಬೆಸ್ಟ್ ಡೀಲ್.
ಬಟ್ ಚಂದ ವೈಸ್ ಹೋದ್ರೆ ಇದು ಇದಂತ ಕನ್ಸಿಡರ್ ಮಾಡ್ಲಿಲ್ವಾ? ಇದು ತಲೆಲೆ ಬಾಕಿ. ಪ್ರೇಮದ ಕಾದಂಬರಿ ಬರೆದೆನು. ನನ್ಗೆ ಅಂದ್ರೆ ಹೆಂಡತಿ ಹಾಗೆ ಹೇಳಿದ್ಲಲ್ಲ, ಹಾಗೆ ನಂಗೆ ಇದ್ರ ಮೇಲೆ ಇನ್ನು ಜಾಸ್ತಿ ಲವ್ ಅದು. ಅಯ್ಯೋ ದೇವ್ರೆ. ಸೊ ಇದೀಗ ಮನಿ ಕಮತ್ತಿಗೂ ಇದನ್ನೇ ಹಾಯ್ಕಂಡ್ ಮನಿ ಕಂಡಿರಾಯ್ತು. ಖುಷಿ ಆದದ್ದು ನಂಗೆ ಇದು ಜಾಕೆಟ್. $70 ಈ ಚಳಿಗೆ ಎಲ್ಲ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ದ ಬೆಸ್ಟ್ ಎಡಿಡಾಸ್ ಡೀಲ್ ಅಂತೇನೆ ಹೇಳ್ಬೋದು. ಹೌದು. ನಂದಿದು ಇವಳದಿದು, ನಿಮ್ಮದು ಯಾವ್ದಂತ ದಯವಿಟ್ಟು ಕಾಮೆಂಟ್ ಅಲ್ಲಿ ಹೇಳಿ. ಅಂಡ್ ದಟ್ಸ್ ಆಲ್. ಸೊ ಹೀಗಿತ್ತು ನಮ್ಮ ಒಂದು ಮಿನಿ ಶಾಪಿಂಗ್ ಹಾಲ್. ಹೌದು. ನಿಮ್ಗೇನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಇನ್ನೂ ಸಹ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೀವು ನಿಮ್ಮ ಪ್ರೀತಿ ತೋರಿಸ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. See you in next video. Bye. Bye.